सहित सदा वन्दित हनुमद्गिराजम् ಸ್ವಾಮಿ, ನೀವು ಆಡಳಿತದ ವಿಷಯದಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದೀರಿ? 14 ವರ್ಷಗಳು ಗೆಡ್ಡೆ ಗೆಣಸು ತಿಂದೇ ಕಳೆದಾಯಿತು. ಇನ್ನಾದರೂ ಸರಿಯಾಗಿ ಊಟ ತಿಂಡಿ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪ್ರಜೆಗಳ ಹಿತ ನನ್ನ ಮೂಲ ಕರ್ತವ್ಯ ಸೀತೆ. ಹೌದು, ನೀವು ಹೇಳುವುದು ಸರಿಯೇ. ರಾಜಧರ್ಮ ಎಲ್ಲಕ್ಕಿಂತ ಹಿರಿದಾದದ್ದು. ಸ್ವಾಮಿ, ನನಗೆ ಒಂದು ಆಸೆ ಆಗಿದೆ. ಅದನ್ನು ಹೇಳಬೇಕೆಂದೇ ಬಂದೆನು. ಅರಣ್ಯವಾಸದಲ್ಲಿದ್ದಾಗ ಎಷ್ಟು ಮಹರ್ಷಿಗಳ ದರ್ಶನದ ಭಾಗ್ಯ ನಮಗೆ ಸಿಕ್ಕಿತ್ತು. ಇಂತಹ ಸಮಯದಲ್ಲಿ ಮುನಿಗಳ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆಯಬೇಕೆಂದು ಇಚ್ಛೆಯಾಗಿದೆ. ನಿನ್ನ ಇಚ್ಛೆಯಂತೆ ಆಗಲಿ ಜಾನಕಿ. ಸೀತೆ, ಈ ಸಮಯದಲ್ಲಿ ಚೆನ್ನಾಗಿ ತಿಂದು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಹೌದು ಸೀತಾ, 14 ವರ್ಷದ ವನವಾಸದಿಂದ ಎಷ್ಟು ನೋವು ಕೊಡಬೇಕಾಯಿತು. ಇಕ್ಷ್ವಾಕು ಕುಲದ ಸಂತತಿ ಈಗ ನಿನ್ನ ಗರ್ಭದಲ್ಲಿದೆ. ಅರಮನೆಯಲ್ಲಿ ಸಂತೋಷದಿಂದ ಕಾಳಜಿ ಮಾಡಿಸಿಕೊಳ್ಳುವ ಸಮಯ ಇದು. ಹೌದು, ಆದರ್ಶ ಪತ್ನಿಯಾಗಿ ರಾಮನ ಜೊತೆಗೆ 14 ವರ್ಷಗಳ ಕಾಲ ವನವಾಸವನ್ನು ಹಂಚಿಕೊಂಡಿರುವೆ. ಈಗ ಮಹಾರಾಣಿಯಾಗಿ ಸುಖದಿಂದ ಇರಬೇಕು. ನೀನು ಸಂತೋಷವಾಗಿದ್ದರೆ ಸಂತಾನವು ಆರೋಗ್ಯವಾಗಿರಲು ಸಾಧ್ಯ ಅಲ್ಲವೇ? ಸ್ವಾಮಿ, ಸ್ವಲ್ಪ ತಡವಾಯಿತು. ಯಾಕೆ ಇಷ್ಟು ಸಿಟ್ಟು? ಹೆಂಗಸಾದವಳು ಕತ್ತಲಾಗುವ ಮೊದಲು ಮನೆಗೆ ಬರಬೇಕು. ಎಲ್ಲಿಗೆ ಹೋಗಿದ್ದೆ? ಯಾರ ಜೊತೆ ಹೋಗಿದ್ದೆ? ಯಾಕೆ ಹೀಗೆ ಮಾತನಾಡುತ್ತಿರುವಿರಿ? ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಬಾಯಿ ಮುಚ್ಚು. ನಿನಗೆ ಲಜ್ಜೆ ಇಲ್ಲದಿರಬಹುದು, ಆದರೆ ನನ್ನ ಮರ್ಯಾದೆ ಹಾಳು ಮಾಡಬೇಡ. ಮನೆಯೊಳಗೆ ಕಾಲಿಡಬೇಡ. ಮನೆಗೆ ಬರಬಾರದೆ. ಅಂತಹ ತಪ್ಪು ನಾನೇನು ಮಾಡಿದ್ದೇನೆ? ಅಯ್ಯೋ, ಈ ರಾಮರಾಜ್ಯದಲ್ಲಿ ನನಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವವರು ಯಾರೂ ಇಲ್ಲವೇ? ರಾಮರಾಜ್ಯ? ನಮ್ಮ ರಾಜನೇ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ದೇಶ ಪರ್ಯಟನೆ ಮಾಡುತ್ತಾ ನಮ್ಮ ಅಣ್ಣನವರ ರಾಜ್ಯಭಾರದಲ್ಲಿ ಜನರು ಸಂತೋಷವಾಗಿರುವುದನ್ನು ನೋಡಿ ಬಹಳ ಹರ್ಷವಾಗಿದೆ. ಆದರೆ ಎಲ್ಲೆಲ್ಲಿಯೂ ಈ ಕಹಿ ಸಮಾಚಾರ ಕೇಳಿ ಮನಸ್ಸು ತುಂಬಾ ಮಂಕಾಗಿದೆ. ಹೌದು, ಯಾವುದೇ ಚ್ಯುತಿಯೂ ಇರದ ಸೀತಾಮಾತೆಯ ಬಗ್ಗೆ ಜನರು ಎಷ್ಟು ತಪ್ಪಾಗಿ ಮಾತನಾಡುತ್ತಿದ್ದಾರಲ್ಲ. ಈ ವಿಷಯವನ್ನು ಹೇಗೆ ನಾವು ಅಣ್ಣನವರಿಗೆ ಹೇಳುವುದು? ಹೇಳಬೇಕೋ ಬೇಡವೋ ಒಂದು ತಿಳಿಯುತ್ತಿಲ್ಲ. ಅಗ್ನಿ ಪ್ರವೇಶ ಮಾಡಿದ್ದು ಲಂಕೆಯಲ್ಲಿ. ಅದನ್ನ ನಾವು ಯಾರೂ ನೋಡಿಲ್ಲ. ಪ್ರತಿ ನಗರದಲ್ಲಿಯೂ ಅಗ್ನಿ ಪ್ರವೇಶ ಮಾಡಿ ಸೀತಾಮಾತಾ ತಾನು ಪರಿಶುದ್ಧಳು ಎಂದು ತೋರಿಸಲಿ ಅನ್ನುತ್ತಾರಲ್ಲ. ಎಷ್ಟು ಕಠೋರ ಮಾತುಗಳು ಪ್ರಜೆಗಳ ಬಾಯಲ್ಲಿ ಬರುತ್ತಿದೆ. ದಿಕ್ಕೇ ತೋಚುತ್ತಿಲ್ಲವಲ್ಲ. ಅಣ್ಣ, ಪ್ರಜೆಗಳು ಅರ್ಥಹೀನವಾಗಿ ಮಾತನಾಡುತ್ತಿದ್ದಾರೆ. ಅದಕ್ಕಾಗಿ ಇಂತಹ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಲ್ಲವೇ? ಧರ್ಮದ ರಕ್ಷಣೆಗಾಗಿ ಕೊಟ್ಟ ಮಾತನ್ನು ಉಳಿಸಿ ನಡೆಸಲು 14 ವರ್ಷಗಳು ನೀವು ಮತ್ತು ಮಾತೃ ಸಮಾನರಾದ ಸೀತಾದೇವಿಯು ವನವಾಸದಲ್ಲಿ ಎಷ್ಟೆಲ್ಲಾ ತೊಂದರೆ ಪಟ್ಟದಾಯಿತು. ಪ್ರಜೆಗಳು ಇದನ್ನು ಮರೆತಂತೆ ಕಾಣುತ್ತಿದೆ. ರಾಮ, ಸೀತೆ ಮಹಾಪತಿವ್ರತೆ ಎಂದು ನಿನಗೆ ತಿಳಿದಿದೆ. ಪ್ರಪಂಚದ ಮಾತಿಗಾಗಿ
ಮತ್ತೊಮ್ಮೆ ಜಾನಕಿಯನ್ನು ಪರೀಕ್ಷೆಗೆ ಒಳಪಡಿಸುವುದು ಸರ್ವಥಾ ಸರಿಯಲ್ಲ. ಹೌದು, ವೈದೇಹಿಯ ಗರ್ಭದಲ್ಲಿ ನಮ್ಮ ವಂಶದ ಜೀವ ಬೆಳೆಯುತ್ತಿದೆ, ನೆನಪಿದೆಯಲ್ಲವೇ? ಇಂಥ ಸಮಯದಲ್ಲಿ ನೀನೆಂಥ ಘೋರ ಯೋಚನೆ ಮಾಡುತ್ತಿದ್ದೀಯಾ? ಯಾವ ತಪ್ಪನ್ನು ಮಾಡದ ಸೀತೆಗೆ ಯಾಕೆ ಇಂಥ ಶಿಕ್ಷೆ ರಾಮ? ಲೋಕಪಾವನಿ ನಮ್ಮ ಸೀತಾದೇವಿ. ರಾಜ್ಯ ತ್ಯಜಿಸುವ ಮಾತಂತೂ ನೀವು ಆಡುವಂತಿಲ್ಲ. ಅದಕ್ಕೆ ಹೆಂಡತಿಯ ತ್ಯಾಗ ಎಲ್ಲಿಗೆ ನ್ಯಾಯ ಅಣ್ಣ? ಮಹಾರಾಜ, ನಿಮ್ಮ ನಿರ್ಧಾರ ಬಲು ಕಠಿಣವಾದದ್ದು. ಪತಿಯಾಗಿ ಇದು ಅಕ್ಷಮತ್ಸವಾದುದು. ಪತಿವ್ರತೆಯಾದ ಸೀತಾದೇವಿಗೆ ಇದು ದೊಡ್ಡ ಅನ್ಯಾಯ ಮಾಡಿದ ಹಾಗೆ ಆಗುತ್ತದೆ. ಆದರೆ ರಾಜನಾಗಿ ನಿಮ್ಮ ಕರ್ತವ್ಯ ಪಾಲಿಸುತ್ತಿದ್ದೀರಿ. ಅಣ್ಣ, ಲಕ್ಷ್ಮಣ, ಮೊದಲು ನಾನೀಗ ಹೇಳುವುದನ್ನು ಯಾವ ಪ್ರಶ್ನೆಯೂ ಮಾಡದೆ ನಡೆಸಬೇಕು. ಆ ಅಗಸ ಹೇಳಿದಂತೆ ಎಲ್ಲೆಲ್ಲಿಯೂ ನನ್ನ ಸೀತೆಯ ಬಗೆಗೆ ಬಹು ಕೀಳಾಗಿ ಮಾತಾಡುತ್ತಿದ್ದಾರೆ. ರಾಜನಾದ ನನಗೆ ರಾಜಧರ್ಮವನ್ನು ಉಳಿಸುವುದು ಮೊದಲ ಆದ್ಯತೆಯಾಗಿರುತ್ತದೆ. ರಾಜನಾಗಿ ನಾನು ಆದರ್ಶ ವ್ಯಕ್ತಿಯಾಗಬೇಕೇ ಹೊರತು ಜನರು ಆಡಿಕೊಳ್ಳುವಂತಾಗಬಾರದು. ನಮ್ಮ ಸೂರ್ಯವಂಶದವರು ಬೇಕಾದಷ್ಟು ತ್ಯಾಗ ಮಾಡಿದ್ದಾರೆ. ಆ ಪುಣ್ಯವೇ ನಮ್ಮನ್ನು ಇಲ್ಲಿಯವರೆಗೂ ಕಾದಿದೆ. ರಾಜನಾದವನು ತನ್ನ ಸ್ವಧರ್ಮದ ತ್ಯಾಗ ಮಾಡಲೇಬೇಕು. ಈಗಲೇ ಸೀತೆಯನ್ನು ಗಂಗಾ ನದಿಯ ಆಚೆಗೆ ತಮಸಾ ನದಿಯ ಬಳಿ ಇರುವ ವಾಲ್ಮೀಕಿ ಮುನಿಗಳ ಆಶ್ರಮದವರೆಗೂ ಬಿಟ್ಟು ಬಾ. ಜಾನಕಿಗೆ ಹೇಗೂ ಮಹರ್ಷಿಗಳ ಆಶ್ರಮದಲ್ಲಿದ್ದು ಅವರ ಆಶೀರ್ವಾದ ಪಡೆಯುವ ಹಂಬಲ ಇತ್ತು. ಅದಾದರೂ ನೆರವೇರಲಿ. ಆಗಲಿ ಅಣ್ಣ. ಸಿದ್ಧವಾಗಿದೆ, ಹೊರಡೋಣ. ತಾಯಿ, ನಿಮಗೆ ರಥದಿಂದ ಇಳಿಯಲು ಸಹಾಯ ಮಾಡುತ್ತೇನೆ. ಇಲ್ಲಿಯೇ ಹತ್ತಿರದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮವಿದೆ. ತಾವು ಹೊರಡಿ ತಾಯಿ. ಲಕ್ಷ್ಮಣ, ನೀನು ಹಿಂದೆ ಬರುವೆಯಲ್ಲವೇ? ಆಶ್ರಮಕ್ಕೆ ತಂದ ಉಡುಗೊರೆಗಳನ್ನು ಕೊಡಲು ನೀನೇ ಬರುತ್ತೀಯ ತಾನೆ? ಇಲ್ಲ ಮಾತೆ, ನಾನು ಬರುವುದಿಲ್ಲ. ನಾನು ನಿಮಗೆ ಹೇಗೆ ಹೇಳಲಿ? ಅಣ್ಣನವರು ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಬರಲು ಆಜ್ಞೆ ಮಾಡಿದ್ದಾರೆ. ನಾನು ಮತ್ತೆ ಬರುವುದಿಲ್ಲ ತಾಯಿ, ನನ್ನನ್ನು ಕ್ಷಮಿಸಿ. ಏನು? ನನ್ನನ್ನು ಬಿಟ್ಟು ಬರಲು ಹೇಳಿದಾರ? ನನ್ನ ಯಾವ ಅಪರಾಧಕ್ಕೆ ಈ ಶಿಕ್ಷೆ ಲಕ್ಷ್ಮಣ? ಪ್ರಜೆಗಳ ಮಾತು ನಮ್ಮ ಕಿವಿಗೆ ಬಿದ್ದಿದೆ. ಆದರೆ ಅಗ್ನಿ ಪ್ರವೇಶ ಮಾಡಿ ಆಗಲೇ ನಾನು ತಪ್ಪು ಮಾಡಲಿಲ್ಲವೆಂದು ನಿರೂಪಿಸಿ ಆಗಿದೆಯಲ್ಲ. ಅಯ್ಯೋ, ನೀನೇನು ಮಾತನಾಡುತ್ತಿಲ್ಲವಲ್ಲ? ತಾಯಿ, ನನಗೆ ಈಗಲೇ ಶಾಪ ಕೊಡಿ. ನನ್ನನ್ನು ಭಸ್ಮ ಮಾಡಿ. ಎಂದಿಗೂ ಕ್ಷಮಿಸಬೇಡಿ. ಅಯ್ಯೋ, ಏನು ಮಾಡಲಿ? ಅಣ್ಣನ ಆಜ್ಞೆ ಪರಿಪಾಲಿಸುವುದು ನನ್ನ ಕರ್ತವ್ಯ ತಾಯಿ. ಕರ್ತವ್ಯ? ಹೌದು. ರಾಜನಾದವನು ತನ್ನ ರಾಜಧರ್ಮವನ್ನು ಪಾಲಿಸಬೇಕು. ನನ್ನ ರಾಮನಿಗೆ ಎಷ್ಟು ಕಷ್ಟವಾಗಿರಬಹುದು ಎಂದು ನಾನು ಊಹಿಸಬಲ್ಲೆ. ಆದರೆ ಏನೂ ತಪ್ಪು ಮಾಡದೆ ನನಗೆ ಏಕೆ ಇಂತಹ ಶಿಕ್ಷೆ? ಸೂರ್ಯವಂಶದ ಇಕ್ಷ್ವಾಕು ಕುಲದ ಜೀವ ಈ ಕಾಡಿನಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತಲ್ಲ. ಅಯ್ಯೋ!
ಮಗಳೇ, ನೀನು ಬಹಳ ದುಃಖದಲ್ಲಿದ್ದೀಯ. ನೀನಿರುವ ಪರಿಸ್ಥಿತಿಯಲ್ಲಿ ದುಃಖ ಪಡಬಾರದು. ನನಗೆ ಎಲ್ಲವೂ ಅರ್ಥವಾಗಿದೆ. ಏನೂ ಚಿಂತಿಸುವುದು ಬೇಡ. ಗುರುಗಳೇ, ಯಾರು ಈ ಹೆಣ್ಣು ಮಗಳು? ದೇವತೆಯಂತೆ ಕಾಣುವರಲ್ಲ. ಲಕ್ಷ್ಮೀದೇವಿ ಇವರ ಹೆಸರು. ಅವರ ಶುಶ್ರೂಷೆಯ ಕರ್ತವ್ಯ ನಿಮ್ಮದೇ. ಒಳಗೆ ಕರೆದುಕೊಂಡು ಹೋಗಿ. ಆಗಲಿ ಗುರುಗಳೇ, ಸೋದರಿಯಂತೆ ಮಮತೆಯಿಂದ, ಸ್ನೇಹಿತರಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾತ್ಮಿಕಂ. ಮಕ್ಕಳೇ, ನಿಮಗೆ ನಾನು ಶಸ್ತ್ರವಿದ್ಯೆಯನ್ನು ಶಾಸ್ತ್ರವಿದ್ಯೆಯನ್ನು ಎರಡನ್ನೂ ಬಹಳ ಶ್ರದ್ಧೆಯಿಂದ ಹೇಳಿಕೊಟ್ಟಿದ್ದೇನೆ. ನೀವು ಈ ಆಶ್ರಮದಲ್ಲಿ ಹುಟ್ಟಿದವರು, ಸಾತ್ವಿಕ ಆಹಾರವನ್ನು ತಿಂದು ಬೆಳೆದವರು. ಶಸ್ತ್ರವಿದ್ಯೆಯು ಎಷ್ಟು ಮುಖ್ಯವೋ ಶಾಸ್ತ್ರಗಳು ಅಷ್ಟೇ ಮುಖ್ಯ. ನೀವು ಈ ಆಶ್ರಮದಲ್ಲಿ ಹುಟ್ಟಿದರೂ ನೀವು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರು. ನಿಮಗೆ ಶಸ್ತ್ರವು ತುಂಬ ಮುಖ್ಯ. ಆದ್ದರಿಂದ ನಿಮಗೆ ಎರಡೂ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿಸಿಕೊಟ್ಟಿದ್ದೇನೆ ಮಕ್ಕಳೇ. ಶಸ್ತ್ರವಿದ್ಯೆಯಿಂದ ಬರುವ ಅಹಂಕಾರವನ್ನು ಶಾಸ್ತ್ರವು ಹಿಡಿದಿಟ್ಟುಕೊಂಡಿರುತ್ತದೆ, ವಿವೇಕವನ್ನು ಕೊಡುತ್ತದೆ. ಹೌದು ಗುರುಗಳೇ, ಕ್ಷಮಗುಣ ತುಂಬಾ ಮುಖ್ಯ. ಸಹನೆ ವೇದಗಳೇ ಹೇಳುತ್ತವಲ್ಲ, ಸಹನೋ ಯಶಃ ಸಹನೋ ಬ್ರಹ್ಮವರ್ಚಸಂ ಅಂತ. ಹೌದು ಹೌದು, ಶಕ್ತನಾದವನು ಜಾಗೃತೆಯಿಂದಿರಬೇಕು. ದಾರಿ ಯಾವತ್ತೂ ತಪ್ಪಬಾರದು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದಃ ಅಂತ ಮಂತ್ರಗಳು ಹೇಳುವ ಹಾಗೆ ಸತ್ಯವನ್ನು ಹೇಳುತ್ತಾ ಧರ್ಮದ ದಾರಿಯಲ್ಲಿ ನಡೆಯಬೇಕು. ಅಧ್ಯಯನವು ತುಂಬಾ ಮುಖ್ಯ. ಭಲೆ ಭಲೆ, ಆ ವೇದಗಳಲ್ಲಿ ಬರುವ ಗಹನವಾದ ಗೂಢವಾದ ವಿದ್ಯೆಯನ್ನು ಎಷ್ಟು ಚಂದವಾಗಿ ನಿಮ್ಮದೇ ಸುಂದರವಾದ ಮಾತುಗಳಲ್ಲಿ ವರ್ಣಿಸುತ್ತಿದ್ದೀರಿ. ಇರಲಿ, ಈಗ ಈ ಧರ್ಮ ಅಧರ್ಮಗಳಿಗಿಂತ, ನ್ಯಾಯ ಅನ್ಯಾಯಗಳಿಗಿಂತ ಮೇಲಕ್ಕೆ ಎದ್ದವನ ಗುಣಾತೀತನ ವರ್ಣನೆಯನ್ನು ಮಾಡುತ್ತಿದ್ದೆ, ನೆನಪಿದೆಯಲ್ಲವೇ? ಶ್ರೀರಾಮಚಂದ್ರ ಗುರುಗಳೇ, ನಮ್ಮ ಚಕ್ರವರ್ತಿ ಆದರ್ಶ ಪುರುಷರಂತೆ ವಿವರಿಸುತ್ತಿದ್ದೀರಲ್ಲ. ಹೌದು ಹೌದು ನಾಯಕ. ಹೌದು ಹೌದು, ಅವನ ವರ್ಣನೆಯನ್ನು ಮಾಡುವುದೇ ಒಂದು ಮಹಾ ಪುಣ್ಯ. ಎಲ್ಲಿವರೆಗೆ ಬಂದಿತ್ತು ಕಥೆ? ರಾಮನ ಜನ್ಮವಾಯಿತು, ರಾಮ ದೊಡ್ಡವನಾದ, ವಸಿಷ್ಠ ವಿಶ್ವಾಮಿತ್ರರ ಜೊತೆ ಕಾಡಿಗೆ ಹೋಗಿ ನಾನಾ ರೀತಿಯ ಶಾಸ್ತ್ರಗಳನ್ನು ಕಲಿತಿದ್ದಾಯಿತು. ಆಮೇಲೆ ರಾಮ ಸೀತೆಯರ ಪರಿಣಯವಾಯಿತು. ಕಾರಣಾಂತರಗಳಿಂದ ರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೋಗಬೇಕಾಯಿತು ಮಕ್ಕಳೇ. ಸೀತೆಗೆ ಬಂಗಾರದ ಜಿಂಕೆಯ ಆಸೆಯಾಯಿತು, ಸೀತಾಪಹರಣವೂ ಆಯಿತು. ಅದಾದ ಮೇಲೆ ಸುಗ್ರೀವ ಹನುಮಂತರ ದರ್ಶನವಾಯಿತು. ಹನುಮಂತ ಸಾಗರೋಲ್ಲಂಘನ ಮಾಡಿ ಶ್ರೀಲಂಕೆಗೆ ಹೋಗಿ ಅಲ್ಲಿ ಲಂಕೆಯನ್ನು ದಹಿಸಿ ಬಂದ. ಅದಾದ ಮೇಲೆ ರಾಮ ಸೇತುವಿನ ನಿರ್ಮಾಣ, ರಾಮನಿಂದ ರಾವಣನ ಹತ್ಯೆ ಆಯಿತು. ಆ ಸ್ವರ್ಣ ಲಂಕೆಯನ್ನು ತ್ಯಜಿಸಿ ರಾಮ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅಲ್ಲಿಯೇ ಸೀತೆಯನ್ನು ಪಡೆದುಕೊಂಡು ಸೀತೆಯ ಅಗ್ನಿಪ್ರವೇಶವೂ ಆಯಿತು ಮಕ್ಕಳೇ. ಆಮೇಲೆ ಭಾರತಕ್ಕೆ ಬಂದು ಸೈನ್ಯದೊಡನೆ ರಾಮ ಬಹುಕಾಲ ಸೀತೆಯೊಡನೆ ರಾಜ್ಯಭಾರ ಮಾಡಿದ. ಸೀತೆ ಗರ್ಭಿಣಿಯಾದಳು. ಗರ್ಭಿಣಿಯಾಗಿ ನಾನಾ ಕಾರಣಗಳಿಂದ ಸೀತೆಯನ್ನು ಮತ್ತೆ ಕಾಡಿಗೆ ಅಟ್ಟಬೇಕಾಯಿತು ಮಕ್ಕಳೇ. ಸೀತೆ ಅಗ್ನಿ ಪರೀಕ್ಷೆ ಆಯಿತು, ಅವಳು ಅದರಲ್ಲಿ ಉತ್ತೀರ್ಣಳು ಆದಳು. ಆದರೆ ಈಗ ಗರ್ಭಿಣಿ ಸೀತೆಯನ್ನು ಕಾಡಿಗೆ ಕಳಿಸುವುದೇ? ಎಂತ ಕಠೋರ ನಿರ್ಧಾರ, ಎಂತ ಶಿಕ್ಷೆ, ಎಂತಹ ನೀಚ ಪ್ರಜೆಗಳು! ಈ ಪ್ರಜೆಗಳು ಹೇಳುವ ಕ್ಷುಲ್ಲಕ ಮಾತುಗಳನ್ನು ಕೇಳಿ ಕಾಡಿಗೆ ಕಳಿಸುವುದು ಎಂತಹ ರಾಜಧರ್ಮ? ನಾನು ಒಪ್ಪಲಾರೆ. ಸೀತೆ ರಾಮನೊಡನೆ 14 ವರ್ಷ ಸ್ವ ಇಚ್ಛೆಯಿಂದ ಧರ್ಮಪತ್ನಿಯಾಗಿ ಕಾಲ ಕಳೆದಳು. ಪಡಬಾರದ ಕಷ್ಟಪಟ್ಟಳು. ಈಗ ಅವಳ ಕಷ್ಟವಲ್ಲವೇ ಹುಟ್ಟುವ ಮಗುವಿಗೂ ಶಿಕ್ಷೆ. ಇದು ಘೋರ ಅನ್ಯಾಯ. ನಮ್ಮ ಸಾಮ್ರಾಟನೊಡನೆ ಈ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕು. ಮಕ್ಕಳೇ, ಅದು ಹಾಗಲ್ಲ. ಧರ್ಮದ ಕಬಂಧ ಬಾಹುಗಳು ಬಹು ಸಂಕೀರ್ಣ. ಧರ್ಮದ ಅರ್ಥ ಬಹು ಕಷ್ಟ. ಅದು ರಾಮನಿಗೆ ಮಾತ್ರ ಅರ್ಥವಾಗಬೇಕು. ರಾಮ ತಂದೆಯೂ ಹೌದು, ಮಗನೂ ಹೌದು,
ಪತಿಯೂ ಹೌದು, ಆದರೆ ಅವನು ವಿಶಾಲ ಸಾಮ್ರಾಟಿನ ಚಕ್ರವರ್ತಿ. ಅವನು ಪ್ರಜಾಪಾಲಕ, ಮಹಾ ಸಹಿಷ್ಣು. ಅವನ ಸ್ವಾರ್ಥವನ್ನು ತ್ಯಜಿಸಿ ಧರ್ಮದ ದಾರಿಯಲ್ಲಿ ನಡೆದವ. ಅವನು ಸೀತೆಯನ್ನು ಕಾಡಿಗೆ ಕಳಿಸಲೇಬೇಕಾಯಿತು. ಪ್ರಜೆಗಳಿಗೆ ರಾಮ ಸೀತೆಯರು ಒಟ್ಟಿಗೆ ಇರುವುದು ಇಷ್ಟವಾಗಲಿಲ್ಲ ಮಕ್ಕಳೇ, ಕೆಲವು ಪ್ರಜೆಗಳಿಗೆ. ಆದರೆ ಸೀತೆಯನ್ನು ತಪ್ಪು ಮಾಡಿಲ್ಲ ಅಲ್ಲ ಗುರುಗಳೇ? ಮಾಡಿದ್ದಾಳೆ ಪ್ರಜೆಗಳ ದೃಷ್ಟಿಯಲ್ಲಿ. ರಾಮನಿಗೆ ಪ್ರಜಾಮತ ತುಂಬ ಮುಖ್ಯ. ರಾಮನ ಆಸ್ಥಾನದಲ್ಲಿ ಪ್ರಜೆಗಳು ನ್ಯಾಯ ಅನ್ಯಾಯಗಳಿಗೆ ತೀರ್ಪು ಕೊಡುತ್ತಾರೆ. ರಾಮ ಪ್ರಜಾಪಾಲಕ, ಮಹಾ ಸಹಿಷ್ಣು. ರಾಜ ಕಾಲಸ್ಯ ಕಾರಣವಂತಾರೆ. ಪ್ರಜೆಗಳಲ್ಲಿ ಧರ್ಮದ ಬಗ್ಗೆ ಕೋಲಾಹಲ ಉಂಟಾಯಿತು. ಇಲ್ಲಿ ಕೋಲಾಹಲ ನಡೀತಿರುವ ಹಾಗೆ. ಆ ಕೋಲಾಹಲದಿಂದ ರಾಮನಿಗೆ ತುಂಬ ನೊಂದ ರಾಮನಿಗೆ ನೊಂದು ಏನು ಮಾಡುವುದು ಮಕ್ಕಳೇ? ರಾಮ ಸೀತೆಯನ್ನು ತನ್ನ ಸ್ವಾರ್ಥವನ್ನು ತ್ಯಜಿಸಿ ಧರ್ಮದ ರಕ್ಷಣೆಗಾಗಿ ಅವನು ಸೀತೆಯನ್ನು ಕಾಡಿಗೆ ಕಳಿಸಬೇಕಾಯಿತು. ಸೀತೆ ಕಾಡಿಗೆ ಹೋದ ಮೇಲೆ ರಾಮ ಹುಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ ಮಕ್ಕಳೇ. ಅವನು ಸನ್ಯಾಸಿಯಂತೆ ಬದುಕಿದ್ದ, ಒಬ್ಬಂಟಿಯಾಗಿ ಬದುಕಿದ್ದ ಆ ಪ್ರಜಾಪಾಲಕ ಮಹಾ ಸಹಿಷ್ಣು ರಾಮ. ಸೀತಾ ಬರುತ್ತಾಳಂತ ಅಗ್ನಿಯವಳ ಕೈ ಹಿಡಿದು ಆಶೀರ್ವದಿಸಿದ. ಹೌದು ಮಗು, ದೇವತಾನುಗ್ರಹವೇನೋ ಆಯಿತು, ಆದರೆ ಪ್ರಜಾನುಗ್ರಹವಾಗಿಲ್ಲವಲ್ಲ. ಏನು ಮಾಡುವುದು ಮಕ್ಕಳೇ? ಧರ್ಮದ ಅರ್ಥ ಮಹಾ ನಿಗೂಢ. ರಾಮ ಪ್ರಜಾಪಾಲನೆಗಾಗಿ ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ರಾಮ ಧರ್ಮವನ್ನು ಪಾಲಿಸುವುದಕ್ಕಾಗಿ ಸೀತೆಯ ಮೇಲೆ ಪ್ರಜೆಗಳಿಗೆ ಎಂಥ ಕಠೋರವಾದ ಒಂದು ನಂಬಿಕೆ ಬಂದಿತು. ಸೀತೆ ರಾವಣನೊಂದಿಗೆ 1 ವರ್ಷ ಇದ್ದಿದ್ದಕ್ಕಾಗಿ ಕೆಲವು ಪ್ರಜೆಗಳು ಬಾಯಿಯಲ್ಲಿ ಏನೇನೋ ಆಡಿಕೊಳ್ಳಲಾರಂಭಿಸಿದ್ರು ಮಕ್ಕಳೇ. ರಾಮನಿಗೆ ಸಹಿಸುವುದಕ್ಕಾಗಲಿಲ್ಲ. ರಾಮ ಸೀತೆಯರು ಮಾತನಾಡಿ ಸೀತೆಯನ್ನು ಕಾಡಿಗೆ ಕಳಿಸಲೇಬೇಕಾಯಿತು. ರಾಮ ಎಷ್ಟು ಕಷ್ಟಗಳನ್ನು ಪಟ್ಟ, ಆ ಕಷ್ಟಗಳನ್ನು ಎಷ್ಟು ಚಂದವಾಗಿ ನಿಭಾಯಿಸಿದ. ಅದಕ್ಕೆ ರಾಮನಿಗೆ ಇವತ್ತೇ ನಾವು ರಾಮೋ ವಿಗ್ರಹವಾನ್ ಧರ್ಮ ಅಂತೀವಿ. ಅವನು ಧರ್ಮದ ಸಾಕ್ಷಾತ್ ಮೂರ್ತರೂಪ. ಅವನು ಸ್ವಾರ್ಥವೆನ್ನುವುದೇ ಇಲ್ಲ ಅವನಿಗೆ ಅವನ ಸ್ವಾರ್ಥವೇ ಇಲ್ಲ. ಎಲ್ಲ ಪ್ರಜಾ ಪರಿಪಾಲನೆ ಅವನಿಗೆ ಸರ್ವಸ್ವ ಮಕ್ಕಳೇ. ಅಮ್ಮ, ತುಂಬಾ ಹಸಿವಾಗುತ್ತಿದೆ, ಬೇಗ ಊಟ ಬಡಿಸಿ. ಈಗಲೇ ಬಡಿಸುತ್ತೇನೆ. ಕೈಕಾಲು ತೊಳೆದು ಬಂದಿರಿ ತಾನೆ? ಗುರುಗಳಿಗೆ ಪೂಜೆಗೆ ಬೇಕಾದ ಸಹಾಯ ಮಾಡಿ ಬಂದಿರಾ? ಯಾವ ಪಾಠ ಕಲಿತೀರಿ ಈ ದಿನ? ಅಮ್ಮ, ಇಂದು ನಮ್ಮ ನಿತ್ಯ ಪಾಠದ ಜೊತೆ ಗುರುಗಳು ನಮ್ಮ ಮಹಾರಾಜರ ಕಥೆ ರಾಮಾಯಣವನ್ನು ಹೇಳಿಕೊಟ್ಟರು. ರಾಮ ನಡೆದ ಹಾದಿ ರಾಮಾಯಣಂತೆ ನಿಮಗೆ ಗುರುಗಳು ಇದರ ಬಗ್ಗೆ ಹೇಳಿದ್ದಾರೆ ಅಮ್ಮ. ತನ್ನ ತಂದೆಯ ಮಾತನ್ನು ಉಳಿಸಲು 14 ವರ್ಷ ಯಾವ ಸಿಟ್ಟು ಇಲ್ಲದೆ ಕಾಲ ಕಳೆದದ್ದು ಆಶ್ಚರ್ಯದ ವಿಷಯ ಅಲ್ಲವೇ? ಹೌದು, ಹಾಗೆಯೇ ವಾನರ ಸೇನೆಯೊಂದಿಗೆ ಹೋಗಿ ರಾವಣನನ್ನು ಕೊಂದು ನಮ್ಮ ಮಹಾರಾಣಿಯಾದ ಸೀತಾದೇವಿಯನ್ನು ರಕ್ಷಿಸಿದ್ದು ಅವನ ಧೀರತನ ಬಲವನ್ನು ತೋರಿಸುತ್ತದೆ. ನಮಗೆ ಅರ್ಥವಾಗದೇ ಇರುವುದು, ಗುಣಸಂಪನ್ನರಾದ ರಾಮನು ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ್ದು ಏಕೆ? ಗುರುಗಳು ಎಷ್ಟು ಸಮರ್ಥನೆ ಕೊಟ್ಟರೂ ಅದನ್ನು ನಾವು ಒಪ್ಪುವುದಿಲ್ಲ. ಶ್ರೀರಾಮ ಮಾಡಿದ್ದು ತಪ್ಪು. ಹಾಗಲ್ಲ ಮಕ್ಕಳೇ, ಅವರು ಕೇವಲ ಒಬ್ಬ ಪತಿಯಲ್ಲ. ಹೆಂಡತಿಯ ಜವಾಬ್ದಾರಿಗಿಂತ ತಮ್ಮ ವಂಶದ ಸಿಂಹಾಸನದ ಮರ್ಯಾದೆ ಕಾಪಾಡುವುದು ಹೆಚ್ಚು ಮುಖ್ಯವಾಗಿರುತ್ತದೆ ಒಬ್ಬ ರಾಜನಿಗೆ. ಒಳ್ಳೆಯ ಸಮಯಕ್ಕೆ ಬಂದೆ. ಈ ಕುದುರೆ ನಾವು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಲು ಸಂಗ್ರಹಿಸಿದ್ದ ಹೂ ಹಣ್ಣುಗಳನ್ನು ಹಾಳು ಮಾಡಿದೆ. ಇದರ ಹಣೆಯಲ್ಲಿ ಏನು
ಬರೆದಿರುವಂತಿದೆ. ನೋಡು ಇಲ್ಲಿ. ಅಯೋಧ್ಯೆಯ ಮಹಾರಾಜ ಇವರ ಕುದುರೆ ಅದು ಎಲ್ಲಿ ಕಾಲಿಡುವುದೋ ಆ ಭೂಮಿ ರಾಜನಿಗೆ ಸೇರುವುದು. ಅಂದರೆ ಆ ಪ್ರದೇಶದ ದೊರೆ ಶ್ರೀರಾಮನ ಸಾಮಂತನಾಗಬೇಕು. ಕುದುರೆಯನ್ನು ಹಿಡಿದರೆ ಯುದ್ಧಕ್ಕೆ ಸಿದ್ಧರಾಗಬೇಕು. ನಾವು ಕ್ಷತ್ರಿಯರು, ನಾವು ಹೆದರುವವರಲ್ಲ, ಕುದುರೆ ಬಿಡುವುದು ಬೇಡ. ಹೌದು, ಇದೇ ಸರಿಯಾದ ಉಪಾಯ. ನಮ್ಮ ಪ್ರಶ್ನೆಗಳಿಗೆ ಮಹಾರಾಜರಿಂದಲೇ ಉತ್ತರ ಪಡೆಯಬಹುದು. ಬರಲಿ ಮಹಾರಾಜರು. ಮಕ್ಕಳೇ, ಯಾಕೆ ಈ ಅಶ್ವವನ್ನು ಕಟ್ಟಿದ್ದೀರಿ? ಇದು ಮಹಾರಾಜರ ಯಾಗದ ಅಶ್ವ. ನೀವೇನಾ ಪ್ರಭು ಶ್ರೀರಾಮ? ಅಲ್ಲ, ನಾನು ಅವರ ಸೋದರ ಶತ್ರುಘ್ನ. ಅಶ್ವವನ್ನು ಬಿಡುವ ಯೋಚನೆ ನಮಗಿಲ್ಲ. ಆ ಮಹಾರಾಜರೇ ಬಂದು ಬಿಡಿಸಿಕೊಂಡು ಹೋಗಲಿ. ಇಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಸೊಕ್ಕು! ನೀವು ಅಶ್ವವನ್ನು ಬಿಡದಿದ್ದರೆ ನಾವು ಬಲವಂತವಾಗಿ ಬಿಡಿಸಿಕೊಂಡು ಹೋಗಬೇಕಾಗುತ್ತದೆ. ಮಕ್ಕಳೊಡನೆ ಜಗಳಕ್ಕೆ ಇಳಿಯುವುದು ಸರಿಯಲ್ಲ. ಇದು ತುಂಟಾಟವಲ್ಲ. ಯಾಗದ ಅಶ್ವವನ್ನು ಬಿಟ್ಟು ಬಿಡಿ. ಬಲವಂತನಾಗಿ ಬಿಡಿಸಿಕೊಂಡು ಹೋಗುತ್ತೀರಾ? ಬನ್ನಿ ನೋಡೋಣ. ಕಟ್ಟಿರುವ ಮತ್ತು ಶತ್ರುಘ್ನ ಮೂರ್ಛೆ ಹೋದ ವಿಷಯ ತಿಳಿಯುತ್ತಿದ್ದಂತೆ ಭರತ ಕಡೆ ಲಕ್ಷ್ಮಣನೂ ಬಂದರು. ಅಶ್ವವನ್ನು ಬಿಡಿಸಿಕೊಳ್ಳಲಾಗಿದೆ. ಲವಕುಶರ ಬಾಣದ ಪ್ರಭಾವದಿಂದ ಮೂರ್ಛೆ ಹೋಗುತ್ತಾರೆ. ರಾಮನೇ ಆಶ್ರಮದ ಬಳಿ ಬರುವಂತಾಗುತ್ತದೆ. ಏನಿದು? ಯಾವುದಾದರೂ ಮಾಯಾವಿಯ ಪ್ರಭಾವವಿರಬಹುದೋ? ಎಷ್ಟೊಂದು ಜನ ನಮ್ಮ ಸೈನಿಕರು, ವೀರರಾದ ನನ್ನ ತಮ್ಮಂದಿರು ಮೂರ್ಛೆ ಹೋಗಿದ್ದಾರಲ್ಲ. ಯಾರ ಕೈವಾಡವಿರಬಹುದು? ಮಕ್ಕಳೇ, ಈ ಅಶ್ವವನ್ನು ಹಿಡಿದವರು ಯಾರು? ನಮ್ಮವರ ಈ ಸ್ಥಿತಿಗೆ ಯಾರು ಕಾರಣ ಎಂಬುದು ನಿಮಗೆ ತಿಳಿದಿದೆಯೇ? ನೀವು ಯಾರು? ಅಶ್ವವನ್ನು ಹಿಡಿದವರು ನಾವೇ. ಇವರೆಲ್ಲ ಮಹಾರಾಜರ ಬದಲಿಗೆ ಯುದ್ಧ ಮಾಡುತ್ತೇವೆಂದ ಬಂದರು. ಅವರ ಈ ಸ್ಥಿತಿಗೆ ನಾವೇ ಕಾರಣ. ನೀವ್ಯಾರು ಅಂತ ಮೊದಲು ಹೇಳುತ್ತೀರಾ? ತಮಾಷೆ ಮಾಡುತ್ತಿದ್ದೀರಾ? ಪುಟ್ಟ ಮುಗ್ಧ ಬಾಲಕರಿಂದ ಹೀಗೆ ಮಾಡಲು ಸಾಧ್ಯವೇ? ನಾನಾರು ಎಂದು ಕೇಳಿದಿರಲ್ಲ. ನಾನೇ ನೀವು ಎದುರು ನೋಡುತ್ತಿದ್ದ ಮಹಾರಾಜ ರಾಮ. ಈಗ ಹೇಳಿ, ಅಶ್ವವನ್ನು ತಡೆದವರು ಯಾರು? ಆಗಲೇ ಹೇಳಿದವಲ್ಲ, ನಾವೇ ಹಿಡಿದಿರುವುದು. ಏನು? ಆಶ್ರಮವಾಸಿಗಳಾದ ಈ ಸಣ್ಣ ಬಾಲಕರಿಗೆ ರಾಜನ ಮೇಲೆ ಯುದ್ಧ ಮಾಡುವ ಬಯಕೆಯೇ? ನಿಮಗೆ ರಾಜ್ಯದ ಆಸೆಯೇ? ನಮಗೆ ಯಾವ ರಾಜ್ಯವೂ ಬೇಕಾಗಿಲ್ಲ. ನಾವು ಅಶ್ವವನ್ನು ಕಟ್ಟಿರುವುದು ನಿಮ್ಮನ್ನು ನೋಡಲಿಕ್ಕೋಸ್ಕರ. ನಮ್ಮ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಸಿಗಬೇಕಿದೆ. ಮಕ್ಕಳೇ, ಏನು ಈ ಹುಚ್ಚಾಟ? ಯಾಗದ ಕುದುರೆಯನ್ನು ಕಟ್ಟಿ ಪ್ರಶ್ನೆಗೆ ಉತ್ತರ ಕೇಳುತ್ತೀರೇನು? ನಮ್ಮ ಗುರುಗಳಾದ ವಾಲ್ಮೀಕಿ ಮುನಿಗಳು ರಾಮಾಯಣವನ್ನು ನಮಗೆ ಹೇಳಿದ್ದಾರೆ. ನೀವೇಕೆ ಸೀತಾದೇವಿಯನ್ನು ಕಾಡಿಗೆ ಕಳಿಸಿದ್ದು? ಗರ್ಭಿಣಿಯನ್ನು ಯಾರ ಮಾತು ಕೇಳಿಕೊಂಡು ಕಾಡಿಗೆ ಕಳಿಸುವುದು ತಪ್ಪಲ್ಲವೇ? ಏನಿದು ಗದ್ದಲ? ಲವ, ಕುಶ, ಯಾವ ಕುದುರೆ ಇದು? ಓ, ಶ್ರೀರಾಮಚಂದ್ರ ಮಹಾರಾಜರು.
ನೀವು ನಮ್ಮ ಆಶ್ರಮದ ಕಡೆಗೆ ಬಂದಿದ್ದೀರಾ? ಏನು ಸಮಾಚಾರ? ಗುರುಗಳೇ, ನಾವು ಅವರ ಯಾಗದ ಅಶ್ವವನ್ನು ಕಟ್ಟಿದ್ದೇವೆ. ಅದನ್ನು ಬಿಡಿಸಲಿಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ ಯುದ್ಧ ಮಾಡಿ ನಮ್ಮನ್ನು ಸೋಲಿಸಿ ಕುದುರೆ ಬಿಡಿಸಿಕೊಂಡು ಹೋಗಲಿ. ಹೌದಲ್ಲವೇಲವಾ? ಅಯ್ಯೋ ದೇವರೇ, ಲವ ಕುಶ ಇಲ್ಲಿ ಬನ್ನಿ. ಎಂತಹ ತಪ್ಪನ್ನು ಮಾಡುತ್ತಿದ್ದೀರಲ್ಲ? ತಂದೆಯವರ ಮೇಲೆ ಯುದ್ಧಕ್ಕೆ ಹೋಗುತ್ತೀರೇನೋ? ತಂದೆಯವರ? ಹೌದು ಮಕ್ಕಳೇ, ಇವರೇ ನಿಮ್ಮ ತಂದೆಯವರು. ಅವರು ಮಹಾರಾಜರು. ರಾಜಧರ್ಮ ಬಹಳಷ್ಟು ತ್ಯಾಗವನ್ನು ಬೇಡುತ್ತದೆ. ಯಾರದೋ ಮಾತಿಗೆ ಹೆದರಿ ಅವರು ನಿಮ್ಮ ತಾಯಿ ಸೀತಾಮಾತೆಯನ್ನು ಕಾಡಿಗೆ ಕಳಿಸಿದ್ದಲ್ಲ. ರಾಜಧರ್ಮವನ್ನು ಪಾಲಿಸಲು ತನ್ನ ಸುಖವನ್ನೇ ತ್ಯಾಗ ಮಾಡಿದ ಮಹಾಪುರುಷ. ಎಲ್ಲಕ್ಕಿಂತ ಪ್ರಿಯವಾದ ಪವಿತ್ರಳಾದ ಸೀತೆಯನ್ನು ಕಾಡಿಗೆ ಕಳಿಸಿ ನಾನೆಂದಿಗೂ ಮಹಾರಾಜರಂತೆ ಸಂತೋಷದಿಂದ ಬಾಳಲಿಲ್ಲ. ಸನ್ಯಾಸಿಯಂತೆ ಬದುಕಿದ್ದೇನೆ. ಅಂತಹ ಕ್ರೂರ ನಿರ್ಧಾರ ತೆಗೆದುಕೊಳ್ಳುವುದು ನಾವಿರುವ ಪರಿಸ್ಥಿತಿಗೆ ಅವಶ್ಯಕವಾಗಿತ್ತು. ಪ್ರಭು, ಕಳಂಕಿತೆಯಾಗಿ ಇಷ್ಟು ವರ್ಷಗಳು ನಾನು ದಿನ ಕಳೆದಿದ್ದು ನಿಮ್ಮ ಮಕ್ಕಳನ್ನು, ಈ ಸೂರ್ಯವಂಶದ ಕುಡಿಗಳನ್ನು ನಿಮ್ಮ ಬಳಿ ಸೇರಿಸುವ ಒಂದೇ ಹಂಬಲದಿಂದ. ಆ ದಿನ ಈಗ ಬಂದಿದೆ. ನಾನು ಪವಿತ್ರಳು. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಈ ಮಾತು ನಿಜವಾಗಿದ್ದರೆ ನನ್ನ ತಾಯಿ ಆ ಭೂದೇವಿಯು ಬಂದು ನನಗೆ ತನ್ನ ಮಡಿಲಲ್ಲಿ ಸ್ಥಳ ಕೊಡಲಿ. ನನ್ನ ಕರ್ತವ್ಯ ಇಲ್ಲಿಯೇ ಮುಗಿಯಿತು. ಬಾ ಮಗಳೇ, ನೀನು ಇನ್ನು ಯಾವ ನೋವನ್ನು ಪಡಬೇಕಾಗಿಲ್ಲ. ಅಮ್ಮ, ಸೀತೆ! ಅಮ್ಮ, ಸೀತೆ! ಶ್ರೀರಾಮಚಂದ್ರ, ದುಃಖ ಪಡಬೇಡ. ದುಷ್ಟ ನಿಗ್ರಹಕ್ಕಾಗಿ ಈ ಅವತಾರ ತಳೆದು ಬಂದಿರುವ ನೀನು ಇನ್ನೂ ಕೆಲವು ವರ್ಷಗಳು ಇಲ್ಲಿ ಇರಲೇಬೇಕು. ಸೀತಾದೇವಿಯು ಈಗ ತನ್ನ ಮೂಲಸ್ಥಾನಕ್ಕೆ ಹೊರಟಿದ್ದಾಳೆ. ಆ ಲಕ್ಷ್ಮೀಯ ಅವತಾರವಾದ ಸೀತೆಯು ಈ ವಿಷ್ಣುವಿನ ಧಾಮಕ್ಕೆ ಮರಳಿದ್ದಾಳೆ. ಎಲ್ಲವೂ ಮಂಗಳವಾಗಲಿ.